ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್. ಇದು 2 ದಿನದ ಲಾಗ್ ಆಗಿರುತ್ತೆ. ಇನ್ನು ಲಾಗ್ನೇ ಬೆಳಗ್ಗೆನೇ ಶುರು ಮಾಡಿದ್ದೀನಿ. ಮೋಹಿತು ಕೂಡ ಸ್ನಾನ ಎಲ್ಲ ಮುಗಿಸಿ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿಯಾಗಿದ್ದಾನೆ. ಇವತ್ತು ಮೋಹಿತ್ ಸ್ಕೂಲಲ್ಲಿ ಆನ್ಯುವಲ್ ಡೇ ಸಂಜೆ ಫಂಕ್ಷನ್ ಇರೋದು. ಬೆಳಗ್ಗೆ ಸ್ಪೋರ್ಟ್ಸಲ್ಲಿ ಗೆದ್ದಿರೋ ಮಕ್ಕಳಿಗೆಲ್ಲ ಪ್ರೈಸ್ನ ಕೊಡ್ತಾರೆ. ಇನ್ನು ಮೋಹಿತು ಕೂಡ ಸ್ಪೋರ್ಟ್ಸಲ್ಲಿ ಗೆದ್ದಿದ್ದ. ಇವಾಗ ಪ್ರೈಸ್ ಇಸ್ಕೊಬರೋದಕ್ಕೆ ಹೋಗಬೇಕು. ಇನ್ನು ಮಹೇಶ್ ಅವ್ರಿಗೆ ಕೆಲಸ ಇದೆ ಅಂತ ಹೇಳಿ ಅವರು ಕೂಡ ರೆಡಿಯಾಗಿ ಹೋದರು. ಫಂಕ್ಷನ್ ಇರೋದು ಕಲಾಮಂದಿರದಲ್ಲಿ. ಇವಾಗ ನಾನು ಕೂಡ ಮಕ್ಕಳನ್ನ ಕರ್ಕೊಂಡು ಕಲಾಮಂದಿರಕ್ಕೆ ಹೋಗ್ತಾ ಇದ್ದೀನಿ. ಪ್ರತಿ ವರ್ಷವೂ ಕೂಡ ಆನ್ಯುವಲ್ ಡೇನ ಕಲಾಮಂದಿರದಲ್ಲೇ ಆರ್ಗನೈಸ್ ಮಾಡೋದು. ಸ್ಪೋರ್ಟ್ಸಲ್ಲಿ ಗೆದ್ದಿರೋ ಮಕ್ಕಳಿಗೆ ಬೆಳಿಗ್ಗೆ ಪ್ರೈಸ್ನ ಕೊಡ್ತಾರೆ, ಸಂಜೆ ಆನ್ಯುವಲ್ ಡೇ ಫಂಕ್ಷನ್ನ ಮಾಡ್ತಾರೆ. ಇವಾಗ ನಾವು ಕೂಡ ಫಂಕ್ಷನ್ ಹಾಲ್ಗೆ ಬಂದ್ವಿ. ಇವತ್ತು ಪ್ರೈಸ್ನ ಕೊಡ್ತಿರೋದ್ರಿಂದ ಸ್ಪೋರ್ಟ್ಸಲ್ಲಿ ಗೆದ್ದಿರೋ ಮಕ್ಕಳನ್ನ ಸ್ವಲ್ಪ ಬೇಗನೆ ಬರೋದಕ್ಕೆ ಹೇಳಿದರು. ಎಲ್ಲ ಮಕ್ಕಳು ಬಂದಮೇಲೆ ಕ್ಲಾಸ್ ಟೀಚರ್ಗಳು ಕ್ಲಾಸ್ ವೈಸು ಆರ್ಡರ್ ಆಗಿ ಕೂರಿಸಿ ಆಮೇಲೆ ಫಂಕ್ಷನ್ನ ಶುರು ಮಾಡಿದ್ರು. Secured second place in running race, second in lemonade spoon, third in musical chair. ಸ್ಪೋರ್ಟ್ಸಲ್ಲಿ ಗೆದ್ದಿರೋ ಮಕ್ಕಳಿಗೆಲ್ಲ ಪ್ರೈಸ್ನ ಕೊಡೋದಕ್ಕೆ ಶುರು ಮಾಡಿದ್ರು. ಇನ್ನು ಮೋಹಿತು ಕೂಡ ಪ್ರೈಸ್ ಇಸ್ಕೊಂಡು ಬಂದ. ಫಂಕ್ಷನ್ ಹಾಲಲ್ಲೇ ಒಂದು ಫೋಟೋನ ತೆಗ್ದೆ. ಆಮೇಲೆ ಆಚೆ ಕಡೆ ಬಂದಮೇಲೂ ಸ್ವಲ್ಪ ಫೋಟೋಗಳನ್ನ ತೆಗೆಸ್ಕೊಂಡ. ಇನ್ನು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ನಾವು ಕೂಡ ಅಲ್ಲಿಂದ ಹೊರಟ್ವಿ. ನಾವು ಕೂಡ ಮನೆಗೆ ಬಂದ್ವಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಟೈಮ್ ಬಂದು 1 ಗಂಟೆ ಆಗಿತ್ತು. ಮಧ್ಯಾಹ್ನದ ಊಟಕ್ಕೆ ಅಡುಗೆ ಕೂಡ ಮಾಡಬೇಕಿತ್ತು. ಸಿಂಪಲ್ಲಾಗಿ ಏನಾದರೂ ಮಾಡೋಣ ಅಂತ ಹೇಳಿ ರಸಮ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಮೋಹಿತ್ಗೆ ರಸಮ್ ಸಾಂಬಾರು ಅಂದರೆ ತುಂಬಾ ಇಷ್ಟ. ಹಾಗೆಯೇ ಇವತ್ತು ಪ್ರೈಸ್ ವಿನ್ ಆಗಿದ್ದೀನಿ, ಪಾಯಸ ಮಾಡಿ ಅಮ್ಮ ಅಂತ ಹೇಳ್ದ. ಮಧ್ಯಾಹ್ನದ ಊಟಕ್ಕೆ ರಸಮ್ ಸಾಂಬಾರನ್ನ ಮಾಡಿ ಮೋಹಿತ್ಗೆ ಇಷ್ಟ ಅಂತ ಹೇಳಿ ಪಾಯಸನ ಮಾಡ್ತಾಯಿದ್ದೀನಿ. ನನಗಿಷ್ಟ ಅಂತ ನಮ್ಮಮ್ಮ ಪಾಯಸ ಮತ್ತು ನಂಗೆ ರಸಮ್ ಸಾರು ಮಾಡಿದೆ. ನಾನು ಪ್ರೈಸ್ ಗೆದ್ದಿದ್ದೀನಿ ಅಂತ. ಇನ್ನೂ ಅಡುಗೆ ಕೂಡ ಬೇಗನೆ ಆಯಿತು. ಮಕ್ಕಳು ಕೂಡ ಬಿಸಿ ಬಿಸಿಯಾಗಿ ಹಾಕಿಸ್ಕೊಂಡು ಊಟನ ಮಾಡಿದ್ರು. ಮಕ್ಳಿಗಿಷ್ಟ ಅಂತೇಳಿ ಪಾಯಸ ಕೂಡ ಮಾಡಿದೆ. ಊಟ ಎಲ್ಲ ಆದಮೇಲೆ ಪಾಯಸನೂ ಕೂಡ ಹಾಕಿಸ್ಕೊಂಡು ತಿಂದರು. ನೆಕ್ಸ್ಟ್ ಡೇ ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ, ಬೆಳಗ್ಗೆ ಎದ್ದಿದ್ದು ಕೂಡ ಲೇಟ್ ಆಯಿತು. ಇನ್ನೂ ವಾರ ಕೂಡ ಮಾಡಬೇಕಿತ್ತು. ಫಸ್ಟು ತಿಂಡಿ ರೆಡಿ ಮಾಡಿಟ್ಟು ಆಮೇಲೆ ಕೆಲಸಗಳೆಲ್ಲ ಮಾಡಿ ಮುಗಿಸಿ ಸ್ನಾನ ಎಲ್ಲ ಮುಗಿಸಿ ವಾರದ ಪೂಜೆ ಕೂಡ ಮಾಡಿ ಮುಗಿಸ್ಕೊಂಡೆ. ತಿಂಡಿಗೆ ಪುಳಿಯೋಗರೆನ ಮಾಡಿದ್ದೆ. ಇನ್ನು ಕುಶಲ್ಗೆ ಸ್ಕೂಲಿತ್ತು, ಅವನು ಕೂಡ ಸ್ಕೂಲ್ಗೆ ರೆಡಿಯಾಗಿ ಹೋದ. ಮೋಹಿತ್ಗೆ ನೆನ್ನೆ ಆನ್ಯುವಲ್ ಡೇ ಇದ್ದಿದ್ದರಿಂದ ಇವತ್ತು ಸ್ಕೂಲ್ ರಜಾ ಕೊಟ್ಟಿದ್ದಾರೆ, ಅವನು ಕೂಡ ಮನೇಲೇ ಇದ್ದ. ಮಧ್ಯಾಹ್ನ ರತ್ನ ಮತ್ತು ಆನಂದ ಬರ್ತಾಯಿದ್ದೀವಿ ಅಂತ ಹೇಳಿ ಫೋನ್ ಮಾಡಿದ್ರು. ಸಾಂಬಾರೇನು ಮಾಡೋ ಆಗಿರಲಿಲ್ಲ, ಸಾಂಬಾರಿತ್ತು. ಊಟಕ್ಕೆ ನಂಚ್ಕೊಳ್ಳೋದಕ್ಕೆ ಅಂತ ಹೇಳಿ ಮನೇಲೇ ಹೀರೆಕಾಯಿ ಮತ್ತು ಬಜ್ಜಿ ಮೆಣಸಿನ್ಕಾಯಿ ಇತ್ತು, ಎರಡನ್ನೂ ಹಾಕಿ ಬಜ್ಜಿ ಮಾಡೋದಕ್ಕೆ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ತನು ಮೋಹಿತು ಕುಶಲ್ ಜೊತೆ ಇದ್ದರೆ ಚೆನ್ನಾಗಿ ಆಟ ಆಡ್ತಾಳೆ. ಅದರಲ್ಲೂ ಇವಾಗ ಸ್ವಲ್ಪ ಸ್ವಲ್ಪ ಮಾತು ಬರ್ತಾ ಇದೆ, ಮಾತಾಡೋದಕ್ಕೂ ಕೂಡ ಟ್ರೈ ಮಾಡ್ತಾಳೆ. ಅವಳ ಮಾತನ್ನ ಕೇಳ್ತಾ ಇದ್ದರೆ ಇನ್ನೂ ಕೇಳ್ತಾನೆ ಇರಬೇಕು ಅನಿಸುತ್ತೆ.
ಇನ್ನು ತನು ಕೂಡ ಮೋಹಿತು ಕೊಟ್ಟಿರೋ ಪ್ರೈಸ್ನ ಇಟ್ಕೊಂಡು ನೋಡ್ತಾ ಇದ್ಲು. ಅವಳಿಗಂತೂ ನೋಡಿ ತುಂಬಾ ಖುಷಿ ಆಯಿತು. ಯಾರ್ದಿದು ಅಂತ ಅಂದರೆ ಅಣ್ಣಂದು ಅಂತ ಹೇಳಿ ತೋರಿಸ್ತಾ ಇದ್ಲು. ಯಾರ್ದಪ್ಪ ಇದು? ಅಣ್ಣ ಕೊಡ್ರದ ತನ್ವಿ. ಸರಿ. ಪ್ರಿ ಕೆ ಜಿದು, ಇದು ಎಲ್ ಕೆ ಜಿದು, ಇದು ಯು ಕೆ ಜಿದು, ಇದು ಫಸ್ಟ್ದು, ಇದು ಫೋರ್ತ್ದು, ಅದು ಸಿಕ್ಸ್ದು. ಮಹೇಶರು ಕೂಡ ಮಧ್ಯಾಹ್ನ ಊಟಕ್ಕೆ ಬಂದರು. ಇನ್ನು ಎಲ್ರಿಗೂ ಊಟಕ್ಕೆ ಹಾಕೊಡೋಣ ಅಂತ ಹೇಳಿ ಬಜ್ಜಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇವಾಗ ಬಜ್ಜಿನೂ ಕೂಡ ಎಣ್ಣೆಗೆ ಹಾಕಿ ಕರಿತಾ ಇದ್ದೀನಿ. ಎಲ್ಲರೂ ಮಧ್ಯಾಹ್ನ ಊಟ ಮಾಡಿದ್ವಿ. ಇನ್ನು ಕುಶಲ್ ಕರ್ಕೊಬರೋದಕ್ಕೆ ಟೈಮ್ ಆಗಿತ್ತು. ಮಹೇಶ್ ಅವರು ಕುಶಲ್ ಕರ್ಕೊಬರೋದಕ್ಕೆ ಹೋಗ್ತಾ ಇದ್ರು. ತನು ನಾನು ಬರ್ತೀನಿ ಅಂತ ಹೇಳಿ ಅವಳು ಸ್ಕೂಲ್ ಹತ್ರ ಹೋದ್ಲು. ಸೂಪರ್ ಆಗಿತ್ತಾ? ಬೆರಳು ಚೆನ್ನಾಗಿ ತೋರಿಸ್ತೀಯ ಬಿಡವ. ಹಾಲು ಕುಡ್ದಾ? ಆಯಿತು ಜಾಣೆ. ಊಟ ಮಾಡ್ದಾ? ಆಯಿತು. ಬಾಯ್ ತನು. ಪ್ಲೇನ್ ಕಿಸ್ ಕೊಡು. ಜಾಣೆ. ಗುಡ್ ನೈಟ್ ಹೇಳ್ಬಿಡು ಎಲ್ರು. ಗುಡ್ ನೈಟ್. ಇನ್ನು ರತ್ನ ಮತ್ತು ಆನಂದ ಕೂಡ ಸಂಜೆ ತನಕ ಇದ್ದು ಅವರು ಕೂಡ ಹೋದರು. ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಬೇರೆ ಯಾವ ರೀತಿ ವಿಡಿಯೋ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ.